ರಾಜ್ಯ ಸರ್ಕಾರದ ಗ್ಯಾರಂಟಿಗಳ ಪೈಕಿ ಮೊದಲು ಘೋಷಣೆಯಾಗಿದ್ದು ಗೃಹ ಜ್ಯೋತಿ ಗ್ಯಾರಂಟಿ ಯೋಜನೆ. ಇದೀಗ 2.5 ವರ್ಷಗಳ ನಂತರ ಇದೀಗ ಗೃಹ ಜ್ಯೋತಿಯ ಪುನರ್ ಪರಿಶೀಲನೆ ಕಾರ್ಯ ಆರಂಭವಾಗಿರುವಂಥದ್ದು. ಹುಬ್ಬಳ್ಳಿ ಹೆಸ್ಕಾಂ ವ್ಯಾಪ್ತಿಯ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದೀಗ ಪುನರ್ ಪರಿಶೀಲನೆ ಆರಂಭವಾಗಿರುವಂಥದ್ದು. ಇದೀಗ ಸ್ವತಃ ಹೆಸ್ಕಾಂ MD ಅವರು ಆಗಮಿಸಿ ಒಂದು ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಹುಬ್ಬಳ್ಳಿಯ ಗೋಪನಕೊಪ್ಪದಲ್ಲಿ ಅನೇಕ ಕಡೆ ಸ್ವತಃ ಹೆಸ್ಕಾಂ MD ಅವರು ಧಾವಿಸಿ ಬಂದು ಏನೆಲ್ಲ ಪರಿಶೀಲನೆ ನಡೀತಾ ಇದೆ, ಯಾವ ರೀತಿಯಾಗಿ ಪುನರ್ ಪರಿಶೀಲನೆ ಕಾರ್ಯ ನಡೀತಾ ಇದೆ ಅಂತ ಒಂದು ಪರಿಶೀಲನೆ ಮಾಡುವಂಥ ಒಂದು ಕಾರ್ಯವನ್ನು ಆರಂಭಿಸಿರುವಂಥದ್ದು. ಹೆಸ್ಕಾಂ ಸಿಬ್ಬಂದಿ ಇದೀಗ ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬ ಮನೆಗೆ ಯಾರೆಲ್ಲ ಗೃಹ ಜ್ಯೋತಿಯ ಫಲಾನುಭವಿಗಳಿದ್ದಾರೆ ಅವರೆಲ್ಲರಿಂದ ಮಾಹಿತಿ ಸಂಗ್ರಹವನ್ನು ಮಾಡುವಂಥ ಒಂದು ಕೆಲಸವನ್ನು ಈಗಾಗಲೇ ಆರಂಭ ಮಾಡ್ತಿರುವಂಥದ್ದು. ಬೆಳಗ್ಗೆ ಕೆಲ ಹೊತ್ತು ತಾಂತ್ರಿಕ ತೊಂದರೆಗಳಾಗಿದ್ದರೂ ಕೂಡ ಅದನ್ನೆಲ್ಲವನ್ನೂ ಕೂಡ ಸರಿಪಡಿಸಿಕೊಂಡು ಇದೀಗ ಪುನರ್ ಪರಿಶೀಲನೆ ಕಾರ್ಯವನ್ನು ಆರಂಭಿಸ್ತಾ ಇರುವಂಥದ್ದು. ಮನೆಗಳಿಗೆ ಹೋಗಿ ಅವರ ಆಧಾರ್ ಕಾರ್ಡ್ ನಂಬರು, ಅವರ ಜಾತಿ ಪ್ರಮಾಣ ಪತ್ರದ ನಂಬರ್, ಆಧಾರ್ ನಂಬರ್ ಸೇರಿದಂತೆ ಅನೇಕ ಮಾಹಿತಿಗಳನ್ನು ಸಂಗ್ರಹಿಸುವಂಥ ಒಂದು ಕೆಲಸವನ್ನು ಇಲ್ಲಿನ ಹೆಸ್ಕಾಂ ಸಿಬ್ಬಂದಿ ಮಾಡ್ತಾ ಇರುವಂಥದ್ದು. ಜೊತೆಗೆ ಅವರಿಗೆ ಬೇಕಾದಂಥ ಎಲ್ಲ ಸಲಹೆ ಸೂಚನೆಗಳನ್ನು ಸ್ವತಃ ಹೆಸ್ಕಾಂ MD ಮತ್ತು ಉಳಿದ ಸಿಬ್ಬಂದಿ ನೀಡ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಹೆಸ್ಕಾಂ MD ಇದ್ದಾರೆ, ಮಾತಾಡ್ತಾನೆ. ಮೇಡಮ್, ಯಾವ ರೀತಿಯಾಗಿ ನಡೀತಾ ಇದೆ ಪುನರ್ ಪರಿಶೀಲನೆ ಕಾರ್ಯ? ಇವತ್ತಂದರೆ ಜುಲೈ 1ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಇಂಧನ ಸಚಿವರ ನಿರ್ದೇಶನದಂತೆ ಹಾಗೂ ಇಲಾಖೆಯ ಹಿರಿಯ ಅಧಿಕಾರಿಗಳ ನಿರ್ದೇಶನದಂತೆ ಇವತ್ತು ನಾವು ಎಲ್ಲ ಕಡೆಯೂ ಕೂಡ ನಮ್ಮಲ್ಲಿ 2500ರಷ್ಟು ಮೀಟರ್ ರೀಡರ್ಸ್ ಇದ್ದಾರೆ. ಅಷ್ಟು ಬ್ಲಾಕ್ಗಳಲ್ಲಿ ನಾವು ಇವತ್ತು ಕಮೆನ್ಸ್ ಮಾಡಿದ್ದೀವಿ ಈಗ ಸ್ಟಾರ್ಟಿಂಗಿಂದ. ಈಗ ಯಾಕೆಂದರೆ ನಿನ್ನೆ ನಮಗೆ ಎಲ್ಲ ಲಿಂಕ್ ಶೇರ್ ಆಯಿತು ಅದರದ್ದು ಆ್ಯಪ್ ಮೂಲಕ, ಮತ್ತು ಅದ್ರ ಜೊತೆಗೆ ಫಾರ್ಮ್ಯಾಟ್ ಇದೆ, ಅದರಲ್ಲೂ ಕೂಡ ಮಾಹಿತಿಯನ್ನು ಸಂಗ್ರಹಿಸ್ತೇವೆ. ಇದ್ರ ಉದ್ದೇಶ ಹೆಚ್ಚುವರಿ ದಾಖಲೆಗಳನ್ನು ಮತ್ತು ಮಾಹಿತಿಗಳನ್ನು ಸಂಗ್ರಹಿಸಿ ವ್ಯಾಲಿಡೇಷನ್ ಮಾಡೋ ಒಂದು ಕಾರ್ಯಕ್ರಮ ಇದು. ಅದು ಇವತ್ತಿಂದ ಕಮೆನ್ಸ್ ಮಾಡಿದ್ದೀವಿ ಎಲ್ಲ ಕಡೆನೂ. ಎಲ್ಲ ಈ ರೀತಿ ಮೀಟರ್ ರೀಡರ್ ಬ್ಲಾಕ್ಗಳಲ್ಲಿ ಇವತ್ತು ಕಮೆನ್ಸ್ ಆಗಿದೆ. ಕೆಲವೊಬ್ರು ಗೊಂದಲ, ಪ್ರಮಾಣ ಪತ್ರಗಳನ್ನು ನೀಡಬೇಕಾ ಅಥವಾ ನಂಬರ್ ನೀಡಿದ್ರೆ ಸಾಕಂತ? ಅವರು ಎಕ್ಸ್ಟ್ರಾ ದಾಖಲೆ ಅಂತ ಹೇಳಿದ್ರೆ ಅವರು ಎಲ್ಲ ದಾಖಲೆ, ಆಧಾರ್ ಆಗಿರ್ಬೋದು, ಪಾನ್ ಕಾರ್ಡ್ ಇದ್ದವರು ಪಾನ್ ಕಾರ್ಡು, ರೇಷನ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ವೋಟರ್ ಎಪಿಕ್ ಕಾರ್ಡ್ ಇದೆಯಲ್ಲ ಅದು ಎಲ್ಲ ದಾಖಲೆಗಳು ಅವ್ರ ಹತ್ರ ಇರಬೇಕದು. ಅದರಲ್ಲಿ ಕೆಲವೊಂದು ದಾಖಲೆಗಳನ್ನು ನಾವು ಫೋಟೋ ಕ್ಯಾಪ್ಚರ್ ಮಾಡಿ ಮೊಬೈಲ್ ಆ್ಯಪಲ್ಲಿ ಅಪ್ಲೋಡ್ ಮಾಡ್ತೀವಿ. ಆ ದಾಖಲೆಗಳನ್ನು ನಾವು ಹೋದಾಗ ಅವರು ಅದನ್ನು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಅದ್ರ ಜೊತೆಗೆ ಅರ್ಜಿದಾರರ ಒಂದು ಭಾವಚಿತ್ರ ಕೂಡ ಬೇಕಾಗುತ್ತೆ. ಅದನ್ನು ಅವರೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ನಮ್ಮ ಎಲ್ಲ ಮೀಟರ್ ರೀಡರ್ಸಿಗೆ ಹೆಲ್ಪ್ ಆಗುತ್ತೆ. ಅದನ್ನು ನಾವು ತಕ್ಷಣವಾಗಿ ಅದನ್ನು ನಾವು ಎಲ್ಲ ದಾಖಲೆಗಳನ್ನು ಮತ್ತು ಅದ್ರ ಮಾಹಿತಿಗಳನ್ನು ನೋಂದಣಿ ಮಾಡಿ ಅದರಲ್ಲಿ ಸಂಗ್ರಹಿಸಿ ಅದರಲ್ಲಿ ದಾಖಲೆ ಮಾಡಿ ಕೆಲವೊಂದು ದಾಖಲೆಗಳನ್ನು ಫೋಟೋ ತೆಗೆದು ಅಪ್ಲೋಡ್ ಮಾಡ್ತೀವಿ. ಕೆಲವೊಂದು ಕಡೆ ತಾಂತ್ರಿಕ ತೊಂದರೆ ಕೂಡ ಆಗ್ತಾ ಇರುತ್ತೆ ಬಿಗಿನಿಂಗ್. ಈಗ ಸ್ಟಾರ್ಟಿಂಗ್ ಕಮೆಂಟ್ಸ್ ಆಗಿರೋದಲ್ಲ ಮಾರ್ನಿಂಗು, ಕೆಲವೊಂದು ಕಡೆ ನೆಟ್ವರ್ಕ್ ಆ ರೀತಿ ಒಂದೇ ಸರಿ ಎಲ್ಲರೂ ಕಮೆಂಟ್ಸ್ ಮಾಡಿದಾರಲ್ಲ, ಈಗ ಒಂದು ಸ್ವಲ್ಪ ಆ ರೀತಿ ಓಪನ್ ಆಗ್ತಾ ಇರೋದು ಡಿಲೇ ಆಗ್ತಾ ಇದೆ, ಅದು ಸೆಟ್ರೇಟ್ ಆಗ್ತಾ ಇದೆ ಎಲ್ಲ. ಈಗ ಸ್ಟಾರ್ಟಿಂಗ್ ಆ ರೀತಿ ಡಿಲೇ ಆದಿದ್ದು ಈಗೆಲ್ಲ ಅದು ಸಮಸ್ಯೆ ಬಗೆಹರಿತಾ ಇದೆ. ಇದು ಹೆಸ್ಕಾಂ MD ಅವರ ಮಾತುಗಳು. ಏನು ಪುನರ್ ಪರಿಶೀಲನೆ ಕಾರ್ಯಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು, ದಾಖಲಾತಿಗಳನ್ನ ಪ್ರತಿಯೊಬ್ಬ ಫಲಾನುಭವಿಗಳು ಇಟ್ಕೊಳ್ಬೇಕು. ನಮ್ಮ ಮೀಟರ್ ರೀಡರ್ ಬಂದಂಥ ಸಂದರ್ಭದಲ್ಲಿ ಅವೆಲ್ಲವನ್ನು ಕೂಡ ಮಾಹಿತಿಯನ್ನು ನೀಡಿದರೆ ತಕ್ಷಣವೇ ಏನೋ ಒಂದು ಪುನರ್ ಪರಿಶೀಲನೆ ಕಾರ್ಯ ಮುಗಿಯುತ್ತದೆ. ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಮತ್ತು ಏನೋ ಫಲಾನುಭವಿಗಳು ಕೂಡ ಸಹಕಾರ ನೀಡಬೇಕು ಅನ್ನೋ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಶಿವ ಜೊತೆ ಸಂಜಯ್, TV9 ಹುಬ್ಳಿ.